ಅನ್ವಿತಾ, ನಿಮ್ಮ ಇಂದು ನಾಗರಾಜ್ ತಂಡಕ್ಕೆ ವೋಟಿಂಗ್ ಲೈನ್ಸ್ ಈಗ ಕ್ಲೋಸ್ ಆಗ್ತಾ ಇದೆ. ಆ್ಯಂಡ್ ಈ ಹಾಡನ್ನು ಕೇಳಿ ಜೂರೀಸ್ ಮನಸಾರೆ ಎದ್ದು ನಿಂತು ಚಪ್ಪಾಳೆಯನ್ನು ಹೊಡೆದಿದ್ದಾರೆ. ಅಂದರೆ ಇಡೀ ವೇದಿಕೆ ತುಂಬ ಸೈಲೆಂಟ್ ಆಗಿದೆ. ಏನಕ್ಕೆ ಗೊತ್ತಾ, ಒಂದು ಸ್ವರ ಕೂಡ ನಿಮ್ಮ ಕಡೆಯಿಂದ ಅವ್ರು ಕೇಳ್ತಾ ಇರೋದು ಮಿಸ್ ಆಗಬಾರ್ದು ಅಂತ ಅಷ್ಟು ಸ್ವರಗಳನ್ನು ನಾಲಿಗೆಯಲ್ಲಿ ಸುಲಲಿತವಾಗಿ ಹಾಡೋದಿದೆಯಲ್ಲ, ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್ ಹಾಕಿ. ಆ್ಯಂಡ್ ಐಲಿನ ನುಡ್ಸಂಗೆ ನಮ್ಮ ಮ್ಯೂಸಿಷಿಯನ್ಗೂ ಕೂಡ ಒಂದು ದೊಡ್ಡ ಚಪ್ಪಾಳೆ. ಇಟ್ ವಾಸ್ ಅ ಮ್ಯೂಸಿಕಲ್ ಜುಗಲ್ ಬಂದಿ. ಥ್ಯಾಂಕ್ ಯು ಜನಾರ್ದನ್ ಸರ್. ಪ್ರೀತಿ ಸರ್. ಅನ್ವಿತಾ ಅಬ್ಬಬ್ಬಬ್ಬಾ ಫ್ಯಾಂಟಾಸ್ಟಿಕ್ ಆಗಿ ಆಡಿದೆ. ಅನ್ವಿತಾ, ಇಟ್ ಈಸ್ ನಾಟ್ ಅ ಜೋಕ್. ಇದು ಈ ಹಾಡನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಧೈರ್ಯ ಬೇಕು. ಆ ಧೈರ್ಯ ಇದು ಮೇಡಮ್ಗಿತ್ತು ಅಂತ ನಾನು ಭಾವಿಸ್ತೇನೆ. ಆದರೆ ಹೆದರ್ಕೋಬೇಡಿ ಮೇಡಮ್, ನಾನು ಹಾಡ್ತೀನಿ ಅನ್ನೋ ಧೈರ್ಯದಲ್ಲಿ ಇವಳು ಹಾಡಿದಾಳಲ್ಲ, ಇದನ್ನು ಪ್ರಯತ್ನ ಮಾಡೋದೇ ಒಂದು ಬಹಳ ದೊಡ್ಡ ಸಾಧನೆ. ಈ ಹಾಡನ್ನು ಆರಿಸ್ಕೊಂಡು ಇಲ್ಲಿ ಹಾಡಿದೆಯಲ್ಲ ತಾಯಿ, ನಿನಗೆ ಜೋರಾದ ಚಪ್ಪಾಳೆ. ಫಿನಾಲೆಯಲ್ಲಿ ಒಂದು ಅದ್ಭುತವಾದಂಥ ಬೆರಗನ್ನು ಕಟ್ಟಿದೆ. ಥ್ಯಾಂಕ್ ಯು ವಿ ಪಿ ಸರ್. ಅರ್ಜುನ್ ಸರ್. ಅನ್ವಿತಾ ಇದೇ ವೇದಿಕೆ ಮೇಲೆ ಇದೇ ಫಿನಾಲಲ್ಲಿ ಒಂದು ಸತಿ ಶಿ ವಾಸ್ ಅ ವಿನ್ನರ್. ಶಿ ಡಿಸರ್ವ್ಸ್ ಇಟ್. ಆ್ಯಂಡ್ ಇವತ್ತು ಕೂಡ ನಾನೇನು ಹೇಳ್ತೀನಿ, ಈ ಹಾಡನ್ನು ಅಪ್ರೋಚ್ ಮಾಡೋಕ್ಕೆ ಯಾವ ಮ್ಯೂಸಿಷಿಯನ್ ಫಸ್ಟ್ ಅದನ್ನು ಅಪ್ರೋಚ್ ಮಾಡ್ತಾನೆ, ಆಮೇಲೆ ಹಾಡ್ತಾನೆ, ಅವನ ಸಂಗೀತದ ಪಯಣದಲ್ಲಿ ಅವ್ನು ಗೆದ್ದಂಗೆ. ಆ ಹಾಡು ನಿಮಗೆ ಹೊಲಿದಿದೆ ಅಂದರೆ ತಮಾಷೆ ಅಲ್ಲ, ಅದು ಖಂಡಿತವಾಗ್ಲೂ ನಿಮಗೆ ಬ್ಲೆಸ್ಸಿಂಗ್ ಇದೆ. ಇದು ಶಿವ ಎನ್ನದ ನಾಲಿಗೆ ಏಕೆ ಅಂತ ಹೇಳ್ತಾರೆ, ಬಟ್ ಮ್ಯೂಸಿಷಿಯನ್ಸು ಸ್ವರ ಎನ್ನದ ನಾಲಿಗೆ ಏಕೆ ಅಂತ ಹೇಳ್ಬೇಕು. ಯಾಕಂದರೆ ಒಂದೊಂದು ಸ್ವರನ ಅಷ್ಟು ಟಫ್ ಇತ್ತು, ಆ ಟೈಮಿಂಗ್ ಎಲ್ಲ ಅಷ್ಟು ಅದ್ಭುತವಾಗಿ ಹಾಡಿದ್ರಿ. ಹ್ಯಾಟ್ಸ್ ಆಫ್ ಟು ಯು, ಹ್ಯಾಟ್ಸ್ ಆಫ್ ಟು ಯು. ಧನ್ಯವಾದಗಳು ಸರ್. ಮಹಾಗುರುಗಳೇ. ಅನ್ವಿತಾ, ನೀನು ಈ ಹಾಡನ್ನ ಪೂರ್ತಿಯಾಗಿ ವೇದಿಕೆಯಲ್ಲಿ ಹಾಡ್ದಲ್ಲ, ಇದೊಂದು ಪ್ರಯೋಗ ಮತ್ತು ಎಜುಕೇಷನ್. ಇದು ನೀನು ಎಜುಕೇಷನಲ್ಲಿ ಪಾಸ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಅವರು ನಿನಗೆ ಕೋಆಪ್ರೇಟ್ ಮಾಡಲಿಲ್ಲ ಅಂದರೆ ನೀನು ಗೆಲ್ಲಕ್ಕಾಗ್ತಾನೆ ಇರಲಿಲ್ಲ. ಯಾಕೆಂದರೆ ಅವೆರಡೂ ಒಂದೇ ನಾಣ್ಯದ ಎರಡು ಮುಖ. ಅದು ಅದ್ಭುತವಾಗಿ ಹಾಡಿದ್ಯಾ. ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಮಹಾಗುರುಗಳೇ. ಜಡ್ಜಸ್ ಹಾಗೂ ಮಹಾಗುರುಗಳೇ, ನಿಮ್ಮ ಸೀಕ್ರೆಟ್ ಸ್ಕೋರ್ಸನ್ನು ದಯವಿಟ್ಟು ಆ ಬೌಲಲ್ಲಿ ಹಾಕಬೇಕಾಗಿ ಕೋರಿಕೆ. ಅನ್ವಿತಾ, ತುಂಬ ಒಂದು ದೊಡ್ಡ ಜವಾಬ್ದಾರಿ ಇತ್ತು. ಆ ಜವಾಬ್ದಾರಿಯನ್ನು ನೀವು ಮುಗಿಸಿದಿರಾ. ಇಂದು ನಾಗರಾಜ್ ಅವರ ತಂಡದಿಂದ ಈ ಒಂದು ಕೊನೆ ಹಾಡಿನ ಪರ್ಫಾರ್ಮೆನ್ಸ್ ಇದಾಗಿತ್ತು. ಸೊ ಈಗ ನೀವು ನಿಮ್ಮ ಟೀಮ್ ಜೊತೆ ಕುತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೋ ಮಚ್. ಜಾನಕಿ ಅಮ್ಮನವರ ಇನ್ನೊಂದು ಸೊಗಸಾದಂಥ ಗೀತೆ. ಸೊ ಹೇಗಿತ್ತು ಪರ್ಫಾರ್ಮೆನ್ಸ್ ಅಂತ ಕೇಳೋಣ. ವೇಪಿ ಸರ್. ಪೃಥ್ವಿ ಭಟ್, ಎಸ್ ಸರ್. ವಾಟ್ ಅ ಜರ್ನಿ ಅಲ್ಲ ಪೃಥ್ವಿ ಭಟ್ದು. ಶ್ರದ್ಧೆ ಸಾಧನೆ ಮಾಡಿ ಇವತ್ತು ದಿನ ಆ ತಂಡದಲ್ಲಿ ಸೋಲೋ ಪರ್ಫಾರ್ಮೆನ್ಸ್ ಪೃಥ್ವಿ ಕೊಡ್ತಾಳೆ ಅಂತ ಅವರು ಡಿಸೈಡ್ ಮಾಡಬೇಕು ಅಂದರೆ ಇವಳ ಮೇಲೆ ಅವ್ರಿಗಿರುವಂಥ ನಂಬಿಕೆ ಅದನ್ನು ಕಾಪಾಡ್ಕೊಂಡಿದ್ಯಾ ಅಂತ ನಾನು ಅನ್ಕೋತೀನಿ. ಒಳ್ಳೆ ಪ್ರಯತ್ನ, ಗುಡ್ ಪ್ರೆಸೆಂಟೇಷನ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಅರ್ಜುನ್ ಸರ್. ಪೃಥ್ವಿಯವರೇ, ಸರ್. ದಿನ ನಿಮ್ಮ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಟ್ಯಾಲೆಂಟು ಆ್ಯಂಡ್ ನೀವು ಅಪ್ರೋಚ್ ಮಾಡ್ತಿರೋ ರೀತಿ ಮ್ಯೂಸಿಕ್ನ. ಆ್ಯಂಡ್ ದಿಸ್ ಸಾಂಗ್ ಈಸ್ ಆಲ್ಸೋ ಅದೇ ಅಷ್ಟೇ ಟಫ್ ಈ ಹಾಡು ಕೂಡ. ಇದನ್ನು ಸೆಲೆಕ್ಟ್ ಮಾಡಿ ಇಟ್ ವಾಸ್ ಅ ವೆರಿ ಡೀಸೆಂಟ್ ಪರ್ಫಾರ್ಮೆನ್ಸ್. ಚೆನ್ನಾಗಿದೆ. ಮಹಾಗುರುಗಳೇ. ಎಂಥ ನಿರೀಕ್ಷೆ ಅಲ್ವಾ ಪೃಥ್ವಿ ಅಂದರೆ, ಎಂಥ ನಿರೀಕ್ಷೆ. ನೀವೇ ಪೃಥ್ವಿ ಇವತ್ತೇನೋ ಮಾಡ್ತಾಳೆ ಅಂತ ಅವರು ಭಾಳ ನಿರೀಕ್ಷೆಯಿಂದ ಮಾತಾಡಿದ್ರು. ನಾವು ಅದೇ ಅಂದ್ಕೊಂಡ್ವಿ, ಇವರು ಅದೇ ಅಂದ್ಕೊಂಡ್ರು. ಇವತ್ತು ನಿನ್ನ ಪರ್ಫಾರ್ಮೆನ್ಸ್ ಇದೆಯಲ್ಲ, ತುಂಬ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮಹಾಗುರುಗಳೇ. ಜಡ್ಜಸ್ ಹಾಗೂ ಮಹಾಗುರುಗಳೇ, ಪೃಥ್ವಿ ಭಟ್ ಅವರ ಪರ್ಫಾರ್ಮೆನ್ಸ್ಗೆ ನಿಮ್ಮ ಸೀಕ್ರೆಟ್ ಸ್ಕೋರ್ಸ್ ಪ್ಲೀಸ್. ಪೃಥ್ವಿ, ಪರ್ಫಾರ್ಮೆನ್ಸ್ ಮುಗೀತು. ಇನ್ನೇನಿದ್ರು ರಿಸಲ್ಟ್ಸ್ಗೋಸ್ಕರ ಕಾಯುವಂತಹ ಸಮಯ. ಅಲ್ಲಿ ಕೂತ್ಕೋ, ಆರಾಮಾಗಿ ಕೇಕ್ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡಿರೋ ಪರ್ಫಾರ್ಮೆನ್ಸ್ನ. ಓಕೆನಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಪೃಥ್ವಿ. ಅಶ್ವಿನ್, ನಾನಾಗಲೇ ಹೇಳ್ದಂಗೆ ವೀಕ್ಷಕರು ಕೇಳುವಂಥ ಹಾಡು ಇದು. ಎಲ್ಲ ವೀಕ್ಷಕರಿಗೋಸ್ಕರ ಗ್ರ್ಯಾಂಡ್ ಫಿನಾಲೆ ನೇರ ಪ್ರಸಾರದಲ್ಲಿ ನಮ್ಮ ಅಶ್ವಿನ್ ಅವ್ರು ಹಾಡಿದ್ದಾರೆ. ಅಶ್ವಿನ್ ಅವರ ಪರ್ಫಾರ್ಮೆನ್ಸ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಆಡಿಯನ್ಸ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಆಡಿಯನ್ಸ್ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಬಟ್ ಅಲ್ಲಿ ವಿ ಪಿ ಸರ್ ಅವರ ತಾಯಿ ಕೂತಿದ್ರು. ಅವ್ರು ಎಷ್ಟು ಎಂಜಾಯ್ ಮಾಡ್ತಿದ್ರು, ಆ ಹಾಡಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ರು. ಅಮ್ಮ, ಗ್ರ್ಯಾಂಡ್ ಫಿನಾಲೆಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ, ವೆಲ್ಕಮ್. ವಿ ಪಿ ಸರ್, ಹೇಗನ್ಸು ನಿಮಗೆ ಪರ್ಫಾರ್ಮೆನ್ಸ್? ಅಶ್ವಿನ್ ಸರ್, ಏನು ಎಷ್ಟು
ಎಷ್ಟು ಪ್ರಾಕ್ಟೀಸು ಎಷ್ಟು ಪ್ಲ್ಯಾನಿಂಗು ನಡೆದಿದೆ. ಸುಚೇತನ್ ನಿನ್ನ ಗಂಟ್ಲು ಅವರ ಮೆದುಳು, ನಿನ್ನ ಧ್ವನಿ ಅವರ ಜ್ಞಾನ, ನಿನ್ನ ಪ್ರಯತ್ನ ಅವರ ಸಂಸ್ಕಾರ, ಅವರ ವಿದ್ಯೆ ಎಲ್ಲವೂ ಹೊರಬಂತಿಲ್ಲಿ. ಇಟ್ಸ್ ವೆರಿ ಡಿಫಿಕಲ್ಟ್. ಇದೆಲ್ಲ ಮಾಡೋದು ಭಾಳ ಕಷ್ಟ. ಇಷ್ಟು ರಾಗಗಳ ಚಲನೆಯನ್ನು ಮತ್ತು ಅದರ ಒಂದು ಏಸ್ಥೆಟಿಕ್ಸ್ನ ಮನಸ್ಸಲ್ಲಿ ಇಟ್ಕೊಂಡು ಪ್ರೆಸೆಂಟ್ ಮಾಡೋದಿದೆಯಲ್ಲ, ಅದೊಂದು ಫಿನಾಲೆನಲ್ಲಿ ಈ ರೀತಿ ವಿಷಯಗಳನ್ನು ಪ್ರಯೋಗ ಮಾಡೋದು ಇದೆಯಲ್ಲ, ಅದಕ್ಕೆ ಒಂದು ಸಾಧನೆ ಬೇಕು, ಧೈರ್ಯ ಬೇಕು. ಸರೆಗಮ ಪಾಲ್ ಮಾತ್ರ ನಡೆಯುತ್ತೆ ಅಂತ ನಾನು ಬಹುಶಃ ಹೇಳಬಲ್ಲೆ. ಇಟ್ ವಾಸ್ ಅಮೇಝಿಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಪಿ ಸರ್. ಅರ್ಜುನ್ ಸರ್, ಈ ಸೋಲೋ ಪರ್ಫಾರ್ಮೆನ್ಸಸ್ ಏನೇನು ಸ್ಟಾರ್ಟ್ ಆಯಿತು ಇದೆಲ್ಲವೂ ನನಗನ್ಸುತ್ತೆ ಕರ್ನಾಟಕದ ವಿದ್ಯೆ ಇರೋಂಥ ಟ್ಯಾಲೆಂಟ್ಗಳ ವಿದ್ಯೆಯ ಪ್ರದರ್ಶನ ಅಂತ ಅನ್ಸುತ್ತೆ. ಯಾಕಂದರೆ ಬಹಳ ಇಂಪಾರ್ಟೆಂಟು ಈ ವಿಚಾರ ಕರ್ನಾಟಕದಲ್ಲಿ ನಡೆಯೋದು. ಎಷ್ಟು ಜನ ಆರ್ಟಿಸ್ಟ್ಗಳು ಎಷ್ಟು ಮ್ಯೂಸಿಕಲಿ ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದಕ್ಕೆ ಎಲ್ಲ ಇಲ್ಲಿ ನಡೀತಾರೆ ಅಂತ ಎಲ್ಲ ಹಾಡುಗಳೇ ಎಕ್ಸಾಂಪಲ್ ಅಂತೀನಿ. ಅಶ್ವಿನ್, ಯು ಆರ್ ಬ್ರಿಲಿಯಂಟ್ ಆ್ಯಸ್ ಯೂಶುವಲ್. ಥ್ಯಾಂಕ್ ಯು ಸರ್. ಯಾವತ್ತು ಬಂದ್ರೂ ಮ್ಯಾಜಿಕಲ್. ಸೊ ಅದೇನೋ ನಿಮ್ಮ ಜವಾಬ್ದಾರಿ, ನಿಮ್ಮ ರೆಕಾರ್ಡ್ಸ್ ನೀವೇ ಬ್ರೇಕ್ ಮಾಡಬೇಕು. ಸೊ ಮೇಕ್ ಇಟ್ ಸೋ ಟಫ್. ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಗುಡ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಮಹಾಗುರುಗಳೇ, ಅಶ್ವಿನ್, ಸರ್. ಅದು ಎಷ್ಟು ನೆನಪಿಟ್ಕೊಳ್ಳೋದೆ. ಮೂಲ ಗೀತೆನೇ ಇಷ್ಟು ದೊಡ್ಡದಿದೆ, ಅದನ್ನು ಜ್ಞಾಪಕ ಇಟ್ಕೊಳ್ಳೋದೇ ಒಂದು ಕೆಲಸ. ಅದಾದಮೇಲೆ ಅದಕ್ಕೆ 2ರಷ್ಟು ವಿಸ್ತಾರ. ಅದು ಎಷ್ಟೊಂದು ನೆನಪು, ಎಷ್ಟೊಂದು ಕಾನ್ಸಂಟ್ರೇಷನು. ಅದ್ಭುತ ಕಣೆ, ಧನ್ಯವಾದ ಅದ್ಭುತ. ಸರ್. ಧನ್ಯವಾದ ಸರ್. ಇದು ಕ್ಲಾಸಿಕಲ್ ಬೊನಾನ್ಸಾ. ನಿನ್ನಿಂದ ಈ ಫಿನಾಲೆಯಲ್ಲಿ ವಿ ಆರ್ ವಾಚಿಂಗ್ ಎ ಕ್ಲಾಸಿಕಲ್ ಬೊನಾನ್ಸಾ ಫೀಲಿಂಗ್. ಆಲ್ ದಿ ಬೆಸ್ಟ್. ಚೆನ್ನಾಗಿದೆ. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಮಹಾಗುರುಗಳೇ. ಅಶ್ವಿನ್ ಅವರ ಈ ಪರ್ಫಾರ್ಮೆನ್ಸ್ಗೆ ಜಡ್ಜಸ್ ಹಾಗೂ ಮಹಾಗುರುಗಳೇ ನಿಮ್ಮ ಸೀಕ್ರೆಟ್ ಸ್ಕೋರ್ಸ್. ಅಶ್ವಿನ್, ಕ್ಲಾಸಿಕಲ್ ಬೊನಾನ್ಸಾ ಅಂತ ಹೇಳ್ಬಿಟ್ಟಿದ್ದಾರೆ ಮಹಾಗುರುಗಳು. ಶ್ರೀನಿಧಿ ಶಾಸ್ತ್ರಿ, ಮೊದಲನೇದಾಗಿ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕು ಅವ್ರಿಗೆ. ಪ್ರೀತಿಯಿಂದ ಚಪ್ಪಾಳೆನ ಮಾತ್ರ ಕೊಡ್ಬೋದು. ಚಾಂಪಿಯನ್ಶಿಪ್ ಗ್ರ್ಯಾಂಡ್ ಫಿನಾಲೆಗೆ ಎಂಥ ಗ್ರ್ಯಾಂಡ್ ಕ್ಲೋಷರ್ ಕೊಟ್ಟಿದ್ದಾರೆ ನಮ್ಮ ಶ್ರೀನಿಧಿ ಶಾಸ್ತ್ರಿ ಅವರು. ಶ್ರೀನಿಧಿ, ಹಾಡಿ ನಿಮಗೆ ಮಾತ್ರ ಉಸಿರುಗಟ್ಟಲಿಲ್ಲ. ಕೇಳಿ, ಯೋ ಹೆಂಗಿದೆ ಪರ್ಫಾರ್ಮೆನ್ಸ್ ಅಂತ ಸೀಟ್ ಎಡ್ಜಲ್ಲಿ ಕೂತ್ಕೊಂಡಿದ್ರು ಎಲ್ಲರೂ. ಹೇಮಂತ್ ಸರ್. ಥ್ಯಾಂಕ್ ಯು ಮ್ಯಾಮ್.